ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮನೋಜ ಥ್ಯಾಂಕ್ ಯು, ನನ್ನ ಮೇಲೆ ಇರೋ ಪ್ರೀತಿಗೋಸ್ಕರ ನನಗೆ ಹೆಲ್ಪ್ ಮಾಡಿರಿ ಅಂದಾಗ, ಪ್ರೀತಿನೇ ಇಲ್ಲ, ಯಾವ ಮಣ್ಣು ಇಲ್ಲ ಅಂತಾರೆ. ಮತ್ತು ಮನೋಜ್ ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮಗೆ ಅಂದಾಗ, ನಾನು ನಿನಗೆ ಕೊಟ್ಟಿರೋ ಮಾತುಗೋಸ್ಕರ ನಾನು ಸುಳ್ಳು ಹೇಳಿದ್ದು, ಯಾವತ್ತೂ ನೀವು ನಾನು ಕೊಟ್ಟಿರೋ ಮಾತಿಗೆ ಮೀರಬಾರ್ದು ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ. ಅದಾದಮೇಲೆ ಈ ಕಡೆ ಮನೋಜ, ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ರೋಹಿಣಿ. ಅಣ್ಣ ತಮ್ಮಂದರು, ಅಪ್ಪ ತಂದೆ ತಾಯಿ ಯಾರು ಬೇಕಾದರೂ ಮೋಸ ಮಾಡಿದ್ರು ತಡ್ಕೊತಾರೆ, ಆದರೆ ತುಂಬ ನಂಬಿರೋರು, ತುಂಬ ಪ್ರೀತಿ ಮಾಡೋರೇ ಈ ಥರ ಮೋಸ ಮಾಡಿಬಿಟ್ರೆ ಹೆಂಗೆ ಇಷ್ಟೊಂದು ಮೋಸ ಮಾಡಬೇಕಂತ ಅನಿಸ್ತು ನಿನಗೆ ಅಂತ ಹೇಳಿ ಅಂತಾರೆ. ಅದಕ್ಕೆ ರೋಹಿಣಿ, ಇಲ್ಲ ಮನೋಜ್, ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆದೆ, ನಿಮ್ಮ ಜೊತೇಲಿ ಇರಬೇಕು ಅಂತ ಆಸೆ ಪಟ್ಟೆ, ಆದರೆ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶ ನನಗಿಲ್ಲ ಅಂತಂದಾಗ, ಇಷ್ಟಪಟ್ಟು ಮದುವೆ ಆಗಿದ್ರು ಅದು ಮೋಸನೇ ಅಲ್ವಾ? ನಿಮ್ಮಪ್ಪ ಈ ಥರ ಇದ್ದಾರೆ ಅಂತ ನೀನು ಹೇಳ್ಬೋದಿತ್ತಲ್ವ? ಮದುವೆ ಆಗಿ 1.5 ವರ್ಷ ಬೇಕಾಗಿತ್ತಾ ಹೇಳೋಕ್ಕೋಸ್ಕರ? ಎಲ್ಲರ ಮುಂದೆ ನನ್ನ ಜೋಕಾರ ಮಾಡಿಬಿಟ್ಟೆ, ಎಲ್ಲರೂ ನನ್ನ ಪೆದ್ದ ಅಂತ ಹೇಳೋಕೆ ನಿನಗೆ ಬಾಯಿದೆ, ನಿನಗೆ ಅಷ್ಟು ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳೋಕ್ಕೆ ನಿನಗೆ ಬಾಯಿದೆ, ನಮ್ಮಪ್ಪ ಈ ಥರ ಅಂತ ಹೇಳೋದಕ್ಕೆ ಮಾತ್ರ ನಿನಗೆ ಬಾಯಿ ಇಲ್ಲ ಅಲ್ವಾ ಅಂತ ಹೇಳಿ ಈ ಕಡೆ ರೋಹಿಣಿನ ಮನೋಜ ಪ್ರಶ್ನೆ ಮಾಡ್ತಾನೆ. ಮನೋಜ ಪ್ರಶ್ನೆ ಮಾಡ್ತಾ ರೋಹಿಣಿಗೆ ತುಂಬ ದುಃಖ ಜಾಸ್ತಿ ಆಗುತ್ತೆ, ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ ರೋಹಿಣಿ, ಇನ್ನೂ ಎಷ್ಟು ಸುಳ್ಳು ಹೇಳಿದೆಯೋ ಗೊತ್ತಿಲ್ಲ, ನನಗೆ ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಾಯಿಲ್ಲ, ಇನ್ನೂ ಸುಳ್ಳು ಹೇಳಿರ್ತೀಯ ಅಂತೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಈ ಕಡೆ ಮನೋಜ ರೋಹಿಣಿನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ರೋಹಿಣಿ ಕಂಗಾಲಾಗಿ ಒಂದು ಕಡೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಮನೋಜು, ನನಗೆ ನೀವಂದರೆ ತುಂಬ ಇಷ್ಟ ಅಂದಾಗ, ಐ ಲವ್ ಯು ಮನೋಜ್ ಅಂದಾಗ, ಐ ಹೇಟ್ ಯು ನನ್ನಿಂದ ದಯವಿಟ್ಟು ನೀ ದೂರ ಇಡು ಅಂತ ಹೇಳ್ತಾರೆ. ಮನೋಜ ಪಕ್ಕದಲ್ಲಿ ಕೂತ್ಕೊಂಡು ದೂರ ಹೋಗೋದು, ಮತ್ತು ಮಲ್ಕೊಳಕ್ಕೆ ಹೋದರೆ ಮನೋಜ ಎದ್ದು ಆಚೆ ಹೋಗೋದು, ಈ ರೀತಿ ಮಾಡ್ತಾ ಇರ್ತಾನೆ. ಯಾಕೆ ಮನೋಜ ನನ್ನ ಹತ್ರ ಬಂದರೆ ದೂರ ಹೋಗ್ತಾ ಇದ್ದೀರಾ ಅಂತಂದಾಗ ಇದ್ದಿದ್ದು ಸೈಲೆಂಟಾಗಿ ಎದ್ದೋಗ್ಬಿಡ್ತಾರೆ. ಮನೋಜನ ಈ ನಡವಳಿಕೆ ರೋಹಿಣಿಗೆ ತುಂಬ ದುಃಖ ತರಿಸುತ್ತೆ. ರೋಹಿಣಿಗೆ ಕೂತ್ಕೊಂಡು ಸೈಲೆಂಟಾಗಿ ಹೇಳ್ತಾ ಇರ್ತಾಳೆ, ಮನೋಜ್, ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ ಮನೋಜ್, ಮನ್ಸಾರ ಇಷ್ಟಪಟ್ಟು ನಿಮ್ಮನ್ನು ಮದುವೆ ಹಾಕೊಂಡಿದ್ದೀನಿ, ಐ ಲವ್ ಯು ಅಂತಾರೆ. ಮನೋಜ ಆಚೆಗಡೆ ಆಚೆಗಡೆ ಬಂದ ತಕ್ಷಣವೇ ಈ ಕಡೆ ರೋಹಿಣಿ, ರವಿ, ಮೀನಾ, ಸೂರ್ಯ, ಶ್ರುತಿ ಮತ್ತು ರವಿ ಇವರೆಲ್ಲನೂ ಸಹ ರೋಹಿಣಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಪ್ಪ ನಮ್ಮ ಫೋನ್ ಬರೋ ಕೇಳಿದೆ, ಏನೋ ಮಾತಾಡಬೇಕು ಏನು ಅಂತ ಕೇಳಿದಾಗ, ಈ ಕಡೆ ಯೋಚನೆ ಮಾಡ್ತಾಯಿದ್ದೀನಿ, ನಿಮ್ಗೆ ಹೆಂಗೆ ಹೇಳೋದಂತ ಗೊತ್ತಾಗ್ತಾಯಿಲ್ಲ ಅಂತಂದಾಗ, ಸರಿನಪ್ಪ ನೀನು ಆಮೇಲೆ ಯೋಚನೆ ಮಾಡು, ಫಸ್ಟು ಏನು ಅಂತ ಹೇಳು, ಇಲ್ಲಾಂದರೆ ಯೋಚನೆ ಮಾಡಿಬಿಟ್ಟಾದ್ರೂ ನಮ್ಗೆ ಹೇಳು ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ. ಅಲ್ಲ ರೋಹಿಣಿ ಹೇಳಿದ್ದು ಅದು ಹೆಂಗೆ 100% ನಿಜ ಅಂತೇಳಿ ನೀವೆಲ್ಲ ನಂಬಿದ್ದೀರಾ? ಶುದ್ಧ ಸುಳ್ಳು ಅವಳು ಹೇಳಿರೋದು ಅಂತಂದಾಗ, ಹೇಗೆ ಅಂತ ಇವರು ಶ್ರುತಿ, ರವಿ ಇವರೆಲ್ಲ ಕೇಳ್ತಾರೆ. ಅವರು ಹೌದು, ದುಡ್ಡಿಗೋಸ್ಕರ ಆಸೆ ಪಡ್ತಾಯಿದ್ರು ಅತ್ತೆ, ಅದನ್ನೇ ಇಟ್ಕೊಂಡು ನಾನು ಮೋಸ ಮಾಡಿನೇ ಮನೋಜ್ ಅವ್ರನ್ನ ಮದುವೆ ಆಗಿ ಬಂದೆ ಅಂತ ಒಪ್ಕೊಂಡಿದ್ದಾರಲ್ಲ, ಬೇರೆ ಏನ್ರಿ ಅಂತೇಳಿ ಮೀನಾ ಕೇಳ್ತಾಳೆ. ಅಯ್ಯೋ ಗುಗ್ಗು, ಅವಳು ಹೇಳಿದ್ದೆಲ್ಲ ನಿಜ ಅಂತ ನಂಬೇಡಿ, ಅದು ಆ ಥರ ಅಲ್ಲ, 100% ಸುಳ್ಳು ಅವ್ರು ಹೇಳಿದ್ದೆಲ್ಲನೂ ಅಲ್ಲ. ಅಷ್ಟು ಕೆಟ್ಟದಾಗಿರೋ ತಂದೆ ಫೋಟೋ ತೊಗೊಂಬಂದಿದ್ದಾರೆ, ಅಷ್ಟು ಇಷ್ಟಪಟ್ಟು ಪ್ರೀತಿ ಮಾಡೋ ಅವ್ರ ತಾಯಿ ಫೋಟೋ ಮಾತ್ರ ಅವಳು ತೊಗೊಂಬಂದಿಲ್ಲ. ಯಾಕೆ ಮನೋಜ, ನನಗೆ ಗೊತ್ತು ಇದ್ರ ಬಗ್ಗೆ, ರೋಹಿಣಿ ನನಗೆ ಹೇಳಿಲ್ಲ ಅಂತ ಸುಳ್ಳು ಹೇಳಿದ್ರು. ಒಂದು ವೇಳೆ ಹೇಳಿದರೆ ಅವನು ಯಾಕೆ ಕುಡಿದು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋ ಅವಶ್ಯಕತೆ ಇತ್ತು? ಅವನು ಯಾಕೆ ಅಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು 100 ಸಲ ನನ್ನ ಹೆಂಡತಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ಬೋದಿತ್ತು. ಇದೆಲ್ಲನೂ ಪೌಡ್ರಮ್ನ ಉಳಿಸ್ಕೊಳೋಕ್ಕೋಸ್ಕರ ಮನೋಜ ಮಾಡಿರೋ ಸಂಚು ಇದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಕಡೆ ರವಿ ಶ್ರುತಿನೂ, ಅಯ್ಯೋ ಹೌದಲ್ವಾ, ನಮಗೆ ಈ ಐಡಿಯಾನೇ ಬಂದಿಲ್ವಲ್ಲ, ಇದು ನಮ್ಗೆ ತಲೆನೇ ಓಡಿಲ್ಲ ಅಂಥೇಳಿ ಈ ಕಡೆ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಇಷ್ಟು ದಿನ ಮೀನನ ಎಷ್ಟು ಕೆಟ್ಟದಾಗಿ ನಡ್ಸ್ಕೊತಾ ಇದ್ರು ಅತ್ತೆ, ಇನ್ಮೇಲೆ ರೋಹಿಣಿನ ಯಾವ ರೀತಿ ನಡ್ಸ್ಕೊತಾರೆ ಅನ್ನೋದೇ ನನಗೆ ಪ್ರಶ್ನೆ ಆಗಿ ಉಳಿದಿದೆ. ಯಾವ ಥರ ಟ್ರೀಟ್ ಮಾಡ್ತಾರೆ ಸಕ್ಕರೆ ಬಯಲು ಶಾಂತಿ ಅವರು ಅನ್ನೋದೇ ನನಗೊಂದು ದೊಡ್ಡ ಒಂದು ಟೆನ್ಷನ್ ಆಗೋಗ್ಬಿಟ್ಟಿದೆ ಅಂಥೇಳಿ ಅಂದಾಗ, ಈ ಕಡೆ ರವಿ ಶ್ರುತಿನೂ ಸಹ, ಹೌದು ನಾನು ಇನ್ಮೇಲೆ ನೋಡಬೇಕು ಅತ್ತಿಗೆನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಏನು ಅಂಥೇಳಿ, ಇಷ್ಟು ದಿನ ಅವರೇ ಫೇವ್ರೇಟ್ ಆಗಿದ್ದರು, ಇನ್ಮೇಲೆಯಿಂದ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಇದೆಯಲ್ವ, ಆ ರೀತಿಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂಥೇಳಿ ಇವರೆಲ್ಲ ಈ ಕಡೆ ಮಾತಾಡ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಎಲ್ರಿಗೂ ಊಟ ರೆಡಿ ಮಾಡ್ತಾರೆ. ಊಟಕ್ಕೆ ಎಲ್ಲರಿಗೂ ಊಟ ರೆಡಿ ಮಾಡು ಅಂತೇಳಿ ಅಜ್ಜಿ ಏನಕ್ಕೋಸ್ಕರ ಹೇಳಿದ್ರು ಅಂತ ನನಗೆ ಇವಾಗ ಗೊತ್ತಾಯಿತು, ಎಲ್ಲರೂ ಖುಷಿಯಾಗಿ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಅಂತೇಳಿ ಸೂರ್ಯ ಅಂತಾನೆ. ಹೌದು, ದೊಡ್ಡೋರು ಹೇಳೋದಕ್ಕೆ ಏನಾದರೂ ಒಂದು ಅರ್ಥ ಇರುತ್ತೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಅಲ್ಲ, ನನ್ನ ಬಗ್ಗೆ ನಮ್ಮ ಮರಿಮಕ್ಕಳು ಬಗ್ಗೆ ಎಲ್ಲರಿಗೂ ಹೇಳು, ನನ್ನ ಕಟೌಟ್ ಹಾಕ್ಸ್ಬಿಡ್ತಾರೆ ನನ್ನ ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಈ ಕಡೆ ಮೀನಾ, ಹೌದು ಕ್ವಾರ್ಟರ್ ಬಗ್ಗೆನೂ ಹೇಳ್ತೀನಿ, ಅದನ್ನು ಕಟೌಟ್ ಹಾಕ್ಸ್ಬಿಡ್ತಾರೆ ಅಂತ ರೇಗಿಸ್ತಾ ಇರ್ತಾಳೆ. ಅದೇ ಟೈಮ್ಗೆ ಶಾಂತಿ ಬರ್ತಾಳೆ. ಬನ್ನಿ ಅತ್ತೆ ಕೂತ್ಕೊಳ್ಳಿ ಅಂತೇಳಿ ಊಟ ಹಾಕ್ಕೊಡ್ತಾಳೆ. ಅದೇ ಈ ಕಡೆ ಮನೇಲಿರೋರೆಲ್ಲ ಸಹ ಊಟಕ್ಕೆ ಬರ್ತಾರೆ. ನೋಡಿ ಶಾಂತಿ, ಈ ಥರ ಪೂರಿ ಮತ್ತು ಸಾಗು ಈ ಥರ ತಿನ್ನೋದು ಬಿಟ್ಬಿಟ್ಟು ಏನೋ ಡಯಟ್ ಫುಡ್ ಅಂತೀಯ, ಅದನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಅಂತ ಹೇಳಿ ಈ ಕಡೆ ಅಂತ ಇರ್ತಾರೆ. ಸರಿ ಅಂಥೇಳಿ ಮೀನಾ ಎಲ್ರಿಗೂ ಊಟನ ಬಡಿಸ್ತಾ ಇರ್ತಾರೆ. ಎಲ್ಲರೂ ಒಂದೇ ಟೈಮ್ಗೆ ಊಟಕ್ಕೆ ಅಂತ ಬಂದು ಕೂತ್ಕೊತಾರೆ.
ಅಲ್ಲ ಅತ್ತೆ, ಇಷ್ಟು ದಿನ ರೋಹಿಣಿಯವರು ನಿಮ್ಮ ಫೇವ್ರೆಟ್ ಸೊಸೆಯಾಗಿದ್ದರು. ಇವಾಗ ನೀನು ನಿಮ್ಮ ಫೇವ್ರೆಟ್ ಸೊಸೆ ಯಾರು ಇರ್ಬೋದು ಅಂಥೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ಶ್ರುತಿ ಶಾಂತಿನ ಕೇಳ್ತಾರೆ. ಅದೇ ಟೈಮ್ಗೆ ರವಿನೂ ಸಹ, ಹೌದಮ್ಮ ಇಷ್ಟು ದಿನ ಅತ್ತಿಗೆ ನಾನು ಹೆಂಗೆ ಟ್ರೀಟ್ ಮಾಡ್ತಾಯಿದ್ದೆ, ಇನ್ಮೇಲೆ ಯಾವ ರೀತಿ ಟ್ರೀಟ್ ಮಾಡ್ತೀಯ ನೋಡಬೇಕು ಅಂಥೇಳಿ ನಾವೆಲ್ಲ ಕಾಯ್ತಾ ಇದ್ದೀರಿ ಅಂಥೇಳಿ ರವಿನೂ ಸಹ ಅಂತಾನೆ. ಅದೇ ಟೈಮ್ಗೆ ಮೀನಾನು ಸಹ, ಏನತ್ತೆ ನನ್ನನ್ನು ಎಷ್ಟು ಕೀಳಾಗಿ ನೋಡ್ತಾ ಇರೋ ದುಡ್ಡಿಲ್ಲ ಅಂದ್ಬಿಟ್ಟು, ಇವಾಗ ನಿಮ್ಮ ಸೊಸೆನೂ ಸುಳ್ಳು ಹೇಳಿದಾರಲ್ಲ, ನಾನು ಕಷ್ಟಪಟ್ಟು ದುಡ್ಡು ತಿಂದಿದ್ದೀನತ್ತೆ, ನಾನು ಯಾವುದೇ ರೀತಿ ಮೋಸ ಮಾಡಿಲ್ಲ, ಯಾರ ತಲೆ ಮೇಲೆ ಒಂದು ಸುಳ್ಳು ಹೇಳಿ ನಾನು ಜೀವನ ಮಾಡ್ತಾಯಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಸಾಕು ಅಂತ ಹೇಳಿ ಕಿರ್ಚಿಬಿಡ್ತಾಳೆ. ಮನೆಯವರೆಲ್ಲ ತುಂಬಾ ಶಾಕ್ ಆಗೋಗ್ತಾರೆ. ಈ ಕಡೆ ಯಾಕಮ್ಮ ಏನಾಯಿತು ಅಂದಾಗ ಈ ಕಡೆ ಶಾಂತಿಗೆ ಅರ್ಥ ಆಗುತ್ತೆ, ಓ ನನ್ನ ಕನಸಲ್ಲಿ ಕಿರ್ಚಾಡಿದ್ದು ಇದು ನಿಜ ಅಲ್ಲ ಅಂತ ಅಂದ್ಬಿಟ್ಟು, ಯಾಕೆ ಶಾಂತಿ ಏನಾಯಿತು ಆ ಥರ ಕಿರ್ಚಿಬಿಟ್ಟೆ ಅಂದಾಗ ಈ ಕಡೆ ಸೂರ್ಯ ಅವರು ಹಗ್ಲುಗನ್ಸುತ್ತಾರೆ, ಹಗ್ಲು ಅವರು ಕನಸು ಕಾಣ್ತಾ ಇದ್ದಾರಪ್ಪ ಅಂತ ಹೇಳಿ ಈ ಕಡೆ ಸೂರ್ಯ ರೇಗಿಸ್ತಾ ಇರ್ತಾನೆ. ಸೂರ್ಯ ರೇಗಿಸೋ ಟೈಮ್ಗೆ ಅದೇ ಟೈಮ್ಗೆ ಈ ಕಡೆ ಅಜ್ಜಿ, ನಾನು ನಾಳೆನೇ ಬೆಳಗ್ಗೆನೇ ಹೊರಡ್ತಾ ಇದ್ದೀನಿ ಕಣೋ ಊರಿಗೆ ಅಂತಾರೆ. ಅದಕ್ಕೆ ಸೂರ್ಯಗೆ, ಏನು ಲಕ್ಕಿ ನೀನು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆಯಾ, ಇನ್ನೂ 1-2 ದಿನ ಇರ್ಬೋದಲ್ಲ, ಯಾಕೆ ಏನಾಯಿತು ಅಂದಾಗ, ಇಲ್ಲ ಕಣೋ ಮನೆಯಲ್ಲಿ ತುಂಬ ಕೆಲಸ ಇದೆ, ತೋಟಕ್ಕೆಲ್ಲ ಔಷಧಿ ಹಾಕ್ಸ್ಬೇಕು, ಅದು ನಾನು ಹೋದ್ರೇ ಕೆಲಸ ಮುಗಿಯೋದು, ಇನ್ನೊಂದ್ಸಲ ಬರ್ತೀನಿ, ಏನು ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಅದೇ ಇನ್ನೊಬ್ರು ನಿಮ್ಮ ಫ್ರೆಂಡ್ ಹೇಳಿದ್ದೀನಲ್ಲ ಅವ್ರು ನೋಡ್ಕೊತಾರೆ ಅಂದಾಗ, ಅವ್ರಿಗೂ ಹುಷಾರಿಲ್ಲ, ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಹೋಗಿದ್ದಾರೆ ಕಣೋ, ಬಂದುಬಿಡ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ, ನೀವು ಆರಾಮಾಗಿರಿ ಅಂತ ಹೇಳಿ ಲಕ್ಕಿ ಈ ಕಡೆ ಎಲ್ರಿಗೂ ಹೇಳ್ತಾಳೆ. ಈ ಕಡೆ ರಂಗನಾಥು ಸಹ, ಅಮ್ಮ ದಯವಿಟ್ಟು ಇನ್ನೊಂದು 2 ದಿನ ಇರ್ಬೋದಲ್ಲಮ್ಮ ಅಂದಾಗ, ಇಲ್ಲ ಕಣೋ ಬರ್ತೀನಿ ಇನ್ನೊಂದ್ಸಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಡೇನೇ ಲಕ್ಕಿ ಮಾರ್ನಿಂಗು ಎಲ್ಲ ಊರಿಗೆ ಹೋಗೋಕ್ಕೆ ರೆಡಿಯಾಗಿರ್ತಾಳೆ. ಬೊಂಬೆಗಳಿಗೆಲ್ಲ ಪೂಜೆಯನ್ನು ಮಾಡಿ ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರನ್ನು ಕರೀತಾರೆ, ಬಾರೋ ಸೂರ್ಯ ಅಂತ ಹೇಳಿ ಆರತಿ ಕೊಡ್ತಾರೆ. ನೀನು ನನಗೆ ಇಷ್ಟಪ್ಪ ಇಡು ಬೊಟ್ಟು, ಇಷ್ಟಾಗಲೇ ಇಡಬೇಡ ಅಂದ ತಕ್ಷಣವೇ ಅಜ್ಜಿ ಸರಿ ಕಣೋ ಆಯಿತು ಅಂಥೇಳಿ ಹಣೆ ತುಂಬ ಬೊಟ್ಟಿಕ್ತಾರೆ. ಏನಜ್ಜಿ ನೀವು ನನ್ನನ್ನು ಟಾರ್ ರೋಡ್ ಅಂದ್ಕೊಂಡ್ಬಿಟ್ಟಿದ್ಯಾ, ಇಷ್ಟು ದೊಡ್ಡದಾಗಿ ಬೊಟ್ಟಿಕ್ಕಿದೆಯಾ ಅಂತ ಹೇಳಿ ಈ ಕಡೆ ರೇಗಿಸ್ತಾರೆ. ಅದೇ ಟೈಮ್ಗೆ ಈ ಕಡೆ ಅಜ್ಜಿ ಹಾಲಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ನಿಮಗೆ ಏನೇ ತೊಂದರೆ ಇದ್ದರೂ ನೀವೇ ಪರಿಹರಿಸ್ಕೊಬೇಕು, ಏನು ಶಾಂತಿ ಜೊತೆ ಜಗಳಾಡೋಕ್ಕೆ ಮನೆಗೆ ಒಬ್ಬರು ಗೆಸ್ಟ್ ಬರಬೇಕು ಅಂತ ಹೇಳ್ತಾರೆ. ನನ್ನ ಜೊತೆ ಜಗಳಾಡೋ ಧೈರ್ಯ ಯಾರಿಗತ್ತೆ ಇದೆ ಅಂದಾಗ ಈ ಕಡೆ ನಮ್ಮ ಪುಟ್ಟ ಮೊಮ್ಮಕ್ಕಳು ಬರ್ತಾರಲ್ಲ, ಅವರು ಖಂಡಿತವಾಗ್ಲೂ ನಿನಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಾಂತಿ, ಓ ಹೌದಾ ಅವರಾ ಅಂತ ಹೇಳಿ ಈ ಕಡೆ ಶಾಂತಿನೇ ಸುಮ್ಮನೆ ಆಗ್ತಾರೆ. ಈ ಕಡೆ ಮನೇಲಿರೋರಿಗೆಲ್ಲ, ಹೌದು ಎಲ್ಲರೂ ನೀವು ಒಂದು ಮೊಮ್ಮಕ್ಕಳನ್ನ ಕೊಡಿ, ಆ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಅವ್ರ ತುಂಟಾಟಗಳ ಜೊತೆ ನಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೊಬೋದು. ನಮ್ದೇನೇ ಒಂದು ತೊಂದರೆ ಇದ್ದರೂ, ನಮಗೇನೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಅದರಲ್ಲಿ ಒಡ್ಕೊಂಡು ಹೋಗುತ್ತೆ. ನೀವೆಲ್ಲನೂ ಅದಕ್ಕೆ ಸಹಕರಿಸಬೇಕು, ಒಬ್ರಿಗೊಬ್ರು ಕಷ್ಟನ ಬಿಟ್ಟು, ಒಬ್ರಿಗೊಬ್ರು ತೊಂದರೆಯಲ್ಲಿರೋದನ್ನು ಬಿಟ್ಟು ಈ ಕೆಲಸದಲ್ಲಿ ಮುಂದೆ ಇರಬೇಕು ಅಂತ ಹೇಳಿ, ಏನು ನೀವೆಲ್ಲನೂ ರೆಡಿನಾ, ಏನೋ ಶಾಂತಿ ರಂಗನಾಥ್ ನಿಮಗೂ ಓಕೆನಾ ಅಂತಾರೆ. ಈ ಕಡೆ ಶಾಂತಿ, ಏನತ್ತೆ ನೀವು ಈ ವಯಸ್ಸಲ್ಲಿ ಈ ಥರ ಮಾತಾಡ್ತಾ ಇದ್ದೀರಾ ಅಂದಾಗ, ಅಯ್ಯೋ ನಾನು ಅದಕ್ಕೆಲ್ಲರೇ ಹೇಳಿದ್ದು, ಅಜ್ಜಿ ತಾತ ಆಗೋಕ್ಕೆ ನೀವು ರೆಡಿನಾ ಅಂತ ಕೇಳಿದ್ದು ಅಂತಂದಾಗ ರಂಗನಾಥ್ ಶಾಂತಿ ಇಬ್ಬರು ಸಹ ಈ ಕಡೆ ಸೂರ್ಯನೂ ಸಹ, ಹೌದು ಅದನ್ನು ಕರೆಕ್ಟಾಗಿ ಹೇಳಬೇಕು ತಾನೆ, ಈ ಕಡೆ ಅಪ್ಪ ತುಂಬ ಭಯ ಬಿದ್ದುಬಿಟ್ರು ಅಂದಾಗ, ನೀವು ಸುಮ್ಮನೆ ಇರಪ್ಪ ಸೂರ್ಯ ಸ್ವಲ್ಪ ಹೊತ್ತು ಅಂತೇಳಿ ಈ ಕಡೆ ಸೂರ್ಯನ ರಂಗನಾಥ್ ಬೈತಾ ಇರ್ತಾನೆ. ಈ ಕಡೆ ಅಜ್ಜಿ ರೋಹಿಣಿ ಮತ್ತು ಮನೋಜಗೆ ಹೇಳ್ತಾ ಇರ್ತಾರೆ, ನೋಡು ಮನೋಜ, ಈ ಮನೆಗೆ ದೊಡ್ಡವ ನೀನು, ನನ್ನ ಮಗ ಆದಮೇಲೆ ಈ ಮನೆಗೆ ಜವಾಬ್ದಾರಿ ತೊಗೋಬೇಕಾಗಿರೋದು ನೀನು, ಎಲ್ರಿಗೂ ಒಳ್ಳೆ ಇದರಿಂದನೇ ನಡ್ಕೊಳ್ಳೋದು ನೀನು, ನನಗೊಂದು ಒಳ್ಳೆ ಮಗನ ಕೊಡು ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕೊಡ್ತಾನೆ ಪೆಂಗ್ ಬಡಿತದೆ ಅಂತ, ನೋಡು ಅಜ್ಜಿ ಯಾವ ಥರ ರೇಗಿಸ್ತವನೆ ಅಂತಾನೆ ಅಂತ ಕೇಳಿದಾಗ, ಅಜ್ಜಿ ರೇಗಿಸೋದು ಯಾವುದು, ತಮಾಷೆ ಮಾಡೋದು ಯಾವುದು ಅಂತ ಹೇಳಿ ಮೊದಲು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ಬೈತಾರೆ. ಈ ಕಡೆ ರೋಹಿಣಿಗೂ ಸಹ, ಏನಮ್ಮ ರೋಹಿಣಿ ಇಷ್ಟು ದಿನ ನಮಗೆ ತಾಯಿ ಇಲ್ಲ ಅಂತ ಇದ್ದೆ, ಈಗ ನಾವೆಲ್ಲರೂ ನಿಮ್ಮ ಫ್ಯಾಮಿಲಿಯವರು, ನಮ್ಮ ಜೊತೆ ಎಲ್ಲ ಚೆನ್ನಾಗಿರು, ಒಳ್ಳೇದಾಗುತ್ತೆ, ಒಳ್ಳೆ ಸಸ್ಯಾಗಿ ಒಳ್ಳೆ ಹೆಂಡತಿಯಾಗಿ ನಿಮ್ಮ ಮುಂದೆ ಬಾಳ್ವೆ ನಡೆಸು, ಏನಾಗಿದೆಯೋ ಅದನ್ನ ಬಿಟ್ಟುಬಿಡು ಸರಿನಾ ಆಯಿತಾ ಅಂತಂದಾಗ, ಹ್ಞೂ ಅಜ್ಜಿ ಸರಿ ಆಯಿತು ಅಂತಾರೆ. ಈ ಕಡೆ ಸೂರ್ಯ, ನಡಿಯಪ್ಪ ನನ್ನ ಟೈಮ್ ಆಯಿತು ಅಂದಾಗ, ಹ್ಞೂ ಅಜ್ಜಿ ಎಲ್ಲ ಲಗೇಜ್ ಎತ್ಕೊಳ್ತೀನಿ ನಡೀರಿ ಮನೆಯವ್ರಿಗೆ ಬಿಟ್ಬಿಟ್ಟು ಬರ್ತೀನಿ ಅಂದಾಗ, ಬೇಡ ಕಣೋ ನೀನು ಯಾಕೆ ಟೆನ್ಷನ್ ತೊಗೊಳ್ತೀಯ, ರೆಸ್ಟ್ ಮಾಡು, ನಾನು ಆಲ್ರೆಡಿ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ. ಈ ಕಡೆ ರಂಗನಾಥಿಗೆ ಸರಿ ಮನೆ ಹೋಗ್ಬಿಟ್ಟು ಬರಲ್ಲ ಅಂತ ಕೇಳಿದಾಗ, ಇರೋ ಅಂದರೆ ಇರಲ್ಲಮ್ಮ, ಇನ್ನೇನು ಮಾಡಲಿ, ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತಾರೆ. ಈ ಕಡೆ ಮೀನಾಗೆ, ನೀನು ಮನೆ ನೋಡ್ಕೊತೀಯ ಅಂತ ಚೆನ್ನಾಗಿ ನನಗೆ ಗೊತ್ತು ಮಾ, ಒಳ್ಳೇದಾಗಲಿ ನಿನಗೆ, ಆದಷ್ಟು ಬೇಗ ನನಗೆ ಮೊಮ್ಮಗನ ಕೊಡ್ರಿ ಅಂದಾಗ, ಹ್ಞೂ ಆಯಿತು ಎಲ್ಲ ದೇವ್ರಿಚ್ಛೆ ಅಂತಾರೆ. ದೇವ್ರಂದರೆ ನಾನೇ, ನನಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ, ಹ್ಞೂ ಆಯಿತು ಆಗ್ಬೋದು ಅಂತ ಹೇಳಿ ರೇಗಿಸ್ತಾ ಇರ್ತಾನೆ. ಮನೆಯವರೆಲ್ಲ ನಗ್ತಾ ಇರ್ತಾರೆ. ಈ ಕಡೆ ಸರಿ ಆಯಿತು ಹೋಗ್ಬಿಟ್ಟು ಬರಲ್ಲ ಅಂಥೇಳಿ ಪ್ರತಿಯೊಬ್ಬರಿಗೂ ಹೇಳಿ ಅಜ್ಜಿ ಅಲ್ಲಿ ಮನೆಯಿಂದ ಹೊರಡ್ತಾರೆ. ಅವರು ಹೋಗಿದ ತಕ್ಷಣವೇ ಈ ಕಡೆ ಮನೋಜ ಮತ್ತು
ರೋಹಿಣಿ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಅದನ್ನು ಶಾಂತಿ ನೋಡ್ತಾ ಇರ್ತಾಳೆ. ಈ ಕಡೆ ಶಾಂತಿ ನೋಡ್ತಾ ಇದ್ದಂಗೆ ರೋಹಿಣಿ ರೂಮ್ ಒಳಗಡೆ ಅವಳ ಪಾಡ್ಗಳು ಹೋಗ್ಬಿಡ್ತಾಳೆ. ರೋಹಿಣಿ ಹಿಂದೆನೇ ಮನೋಜನು ಸಹ ರೂಮ್ಗೆ ಹೋಗಿ ಓಡ್ತಾ ಇರ್ತಾನೆ. ಈ ಕಡೆ ಮನೋಜನ್ನು ಹೊಡೆದು ಕುತ್ಕೊಳ್ಳೋ ಅಲ್ಲಿ ಅಂತ ಹೇಳಿ ಮನೋಜನ್ನು ಚೇರ್ ಮೇಲೆ ಕುಳಿಸ್ತಾರೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ರೋಹಿಣಿಗೆ ಯಾವ ರೀತಿ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ ಶಾಂತಿಯಿಂದ ಅನ್ನೋದನ್ನು ನಾಳಿನ ಎಪಿಸೋಡ್ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.